ನೋಡಿ, ಇರಾನ್ ಮತ್ತು ಅಮೆರಿಕದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ನಾವು ವಿವರಿಸ್ತಾ ಇದ್ವಿ. ಅಮೆರಿಕಕ್ಕೆ ಬಿಗ್ ಶಾಕ್ ಇದು. ಇದನ್ನು ಅರಗಿಸಿಕೊಳ್ಳೋಕೆ ಅಮೆರಿಕಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಹಂಗೆ ಅಬ್ಬರಿಸ್ತಾ ಇದೆ ಇರಾನ್ ಯುದ್ಧ ಭೂಮಿಯಲ್ಲಿ. ಅಮೆರಿಕ ಫೈಟರ್ ಜೆಟ್ F-15, F-35 ಎಲ್ಲಾನು ಕೂಡ ಪೀಸ್ ಮಾಡ್ತಿದ್ದಾರೆ. ಯುದ್ಧದ ದೊರೆ HC-130J ಅಮೆರಿಕಕ್ಕೆ ಯಾವುದು ಅಹಂಕಾರದ ಪ್ರತೀಕವಾಗಿತ್ತು, ಆ ಅಹಂಕಾರವನ್ನು ಮುರಿತಾ ಇದೆ ಇರಾನ್. UH-60 ಬ್ಲ್ಯಾಕ್ ಹಾಕ್ ಸೇರಿ ಪ್ರಮುಖ ಅಸ್ತ್ರಗಳು ಕೂಡ ಇರಾನ್ ಉಡೀಸ್ ಮಾಡ್ತಿದೆ. ಮತ್ತು ಅಮೆರಿಕದ ಸುಳ್ಳು ಇಲ್ಲಿ ಬಯಲಾಗ್ತಿದೆ. ಅಮೆರಿಕ ಏನು ಹೇಳ್ತಾ ಇತ್ತು, ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮೇ ಇಲ್ಲ, ಎಲ್ಲ ನಾಶ ಮಾಡಿಬಿಟ್ಟಿದ್ದೀವಿ, ಏನು ಸಾಮರ್ಥ್ಯ ಇಲ್ಲ ಅವ್ರಿಗೆ ಹೋರಾಡೋಕ್ಕೆ, ನಾವು ಗೆದ್ವಿ ಅಂತ ಟ್ರೂತ್ ಅನ್ನೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೂತ್ ಬಿಟ್ಟು ಇನ್ನೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತು. ಬಟ್ ಟ್ರೂತ್ ಇದು ಅನ್ನೋದನ್ನು ಇರಾನ್ ಹೇಳ್ಕೊಳ್ತಾ ಇದೆ. ಆ ಮೂಲಕ ಜಗತ್ತಿನ ಸೂಪರ್ ಪವರ್ ಅಂತ ಮೆರಿತಾ ಇದ್ದಂತಹ ಅಮೆರಿಕಕ್ಕೆ ಅರಗಿಸಿಕೊಳ್ಳಲಾಗದ ಪೆಟ್ಟು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಅಮೆರಿಕದ ಅಹಂಕಾರದ ಪ್ರತೀಕದ ರೀತಿ ಎಲ್ಲ ಫೈಟರ್ ಜೆಟ್ಗಳಿತ್ತು. ಯಾವ ದೇಶಕ್ಕೆ ಹೋದ್ರೂ 2 ಅವರ್ 3 ಅವರಲ್ಲಿ ಯುದ್ಧ, ಅಥವಾ 1 ಅವರಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಕೊಳ್ಳೆ ಹೊಡಿತೀವಿ, ವಾಪಸ್ ಬರ್ತೀವಿ ಅನ್ನೋ ರೀತಿನಲ್ಲಿ ಅವ್ರ ವರ್ತನೆ ಇರ್ತಿತ್ತು. ಬಟ್ ಇರಾನ್ ಆ ಸೊಕ್ಕನ್ನು ಮುರಿದಿದೆ ಅಂತ ಕಾಣಿಸ್ತಾ ಇದೆ. ಡೀಟೇಲ್ಸ್ ಏನೇನು ಕೊಡ್ತೀರಿ ಅಮೆರಿಕದ ಅಸೆಟ್ಸ್ ಡ್ಯಾಮೇಜ್ ಆಗಿರುವಂತಹ ರೀತಿ ಬಗ್ಗೆ? ಮಮತಾ, ನೋಡಿ, ಅಮೆರಿಕಕ್ಕೆ ಮೇಜರ್ ಸೆಟ್ ಬ್ಯಾಕ್ ಆಗಿರುವಂಥದ್ದೇ ಇಲ್ಲಿ. ನೋಡಿ, ಪ್ರತಿ ಬಾರಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದೇ ಮಾತನ್ನು ಹೇಳ್ತಿದ್ರು, ಇಡೀ ವಿಶ್ವದಲ್ಲಿ ಸರ್ವಶ್ರೇಷ್ಠ ಸೇನೆ ನಮ್ಮ ಹತ್ರ ಇದೆ, ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇದ್ದಾವೆ, ಮತ್ತು ಜಗತ್ತಿನ ಯಾವ ದೇಶದ ಬಳಿಯೂ ಕೂಡ ಇಲ್ಲದಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳು ಕೂಡ ನಮ್ಮಲ್ಲಿದ್ದಾವೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಎಂಥದ್ದೇ ಟಾಸ್ಕ್ ಅನ್ನಾದರೂ ಕೂಡ ಈಸಿಯಾಗಿ ನಿಭಾಯಿಸಬಲ್ಲುವಂತಹ ಶಕ್ತಿಯನ್ನು ಹೊಂದಿವೆ ಅನ್ನುವಂತಹ ಒಂದು ಬಡಾಯಿ ಕೊಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಜಗತ್ತು ಕೂಡ ಅದನ್ನು ನಂಬಿಕೊಂಡಿತ್ತು. ಆದರೆ ಇರಾನ್ ಅಂತ ಅತಿ ಹಿಂದುಳಿದ ದೇಶವು ಕೂಡ ಅಮೆರಿಕದ ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಹೊಡಿಬಹುದು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ತೋರಿಸಿಕೊಡುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ನೋಡಿ, ಇಷ್ಟು ದಿನ ಈ ಯುದ್ಧ ವಿಮಾನಗಳನ್ನು ತೋರಿಸಿ ಇಡೀ ಜಗತ್ತನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇತ್ತು. ಈಗ ಇರಾನೇ ಈ ಒಂದು ಯುದ್ಧ ವಿಮಾನಗಳನ್ನು ಹೊಡೆದಿರುವಂತಹ ಕಾರಣದಿಂದಾಗಿ ಇದೊಂದು ಮುಂದಿನ ದಿನಗಳಲ್ಲಿ ಬೇರೆ ಯಾವ ದೇಶವೂ ಕೂಡ ಅಮೆರಿಕದ ಮೇಲೆ ಕೂಡ ಪ್ರತಿದಾಳಿಯನ್ನು ಮಾಡಲಿಕ್ಕೆ ಕೆಪಾಬಿಲಿಟಿ ಹೊಂದಿದೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಪರೋಕ್ಷವಾಗಿ ರವಾನೆ ಮಾಡದಂತಾಗಿರುವಂಥದ್ದು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಮುಜುಗರವನ್ನು ಕೂಡ ಅಮೆರಿಕ ಎದುರಿಸ್ತಾ ಇರುವಂಥದ್ದು. ನೋಡಿ, ಕೇವಲ ಅಮೆರಿಕ ಇಲ್ಲಿ ಮುಜುಗರವನ್ನು ಕೂಡ ಎದುರಿಸ್ತಾ ಇಲ್ಲ, ಮತ್ತೆ ಇದೊಂದು ದೊಡ್ಡ ಟ್ರೇಡ್ ಆಗಿರುವಂಥದ್ದು. ಬೇರೆ ಬೇರೆ ದೇಶಗಳಿಗೆ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ನೋಡಿ, ಇರಾನ್ ಅಂತಹ ಸಣ್ಣ ದೇಶದ ಮುಂದೆ ಈ ಯುದ್ಧ ವಿಮಾನಗಳ ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದಾದರೆ ಬೇರೆ ದೇಶಗಳು ಕೂಡ ಈ ವಿಮಾನವನ್ನು ಖರೀದಿ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತವೆ. ಸೊ ಹೀಗಾಗಿ ಇದು ಭವಿಷ್ಯದಲ್ಲಿ ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆಗಬಹುದಾದಂಥ ಒಪ್ಪಂದಗಳಿಗೂ ಕೂಡ ದೊಡ್ಡ ಪೆಟ್ಟನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ದೊಡ್ಡ ಮುಜುಗರವನ್ನು ಕೂಡ ಎದುರಿಸುತ್ತೆ. ಮತ್ತೆ ನೋಡಿ, ಒಂದೊಂದು ಯುದ್ಧ ವಿಮಾನವನ್ನ ಮಾಡಬೇಕು ಅಂದ್ರೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ವೆಚ್ಚ ಮಾಡಬೇಕಾಗುತ್ತೆ. ಮಿಸೈಲ್ಗಳನ್ನ ವೆಚ್ಚ ತಯಾರಿ ಮಾಡಲಿಕ್ಕೂ ಕೂಡ ದೊಡ್ಡ ಪ್ರಮಾಣದ ಹಣಕಾಸನ್ನ ವೆಚ್ಚ ಮಾಡಬೇಕಾಗುತ್ತೆ. ಸೊ ಈ ಎಲ್ಲವೂ ಕೂಡ ನೀರಿನಂತೆ ಕರಗಿ ಹೋಗ್ತಾ ಇರುವಂತದ್ದು. ಹಾಗಾಗಿ ದೊಡ್ಡ ಹಣಕಾಸಿನ ಮತ್ತೆ ಆರ್ಥಿಕ ಹಿನ್ನಡೆಯನ್ನು ಕೂಡ ಈಗ ಸದ್ಯಕ್ಕೆ ಅಮೆರಿಕ ಎದುರಿಸ್ತಾ ಇರುವಂತದ್ದು. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿ.